ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ. ಇವತ್ತು ಮಾಡತ್ತೀವಿ ಸರ್ಸೋಕಿ ಸಾಗ ಮಕ್ಕೇಕಿ ರೋಟಿ ರೀ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಫಸ್ಟಿಗೆ ನಾವು ಸಾಸ್ವೆ ಸೊಪ್ಪು ತೊಗೊಂಡ್ರಿ, ಆಮೇಲೆ ಪಾಲಕ ಒಂದು ಸೋಡು ತೊಗೊಂಡೇವ್ರಿ. ಅವತ್ತನ್ನ ಬಿಸಿನೀರ್ನಾಗ ಒಂದು 5 ನಿಮಿಷ ಕುದಿಸ್ಕೊಂಡ್ರಿ ಎರಡೂ. ಇದು ಸಾಸ್ವೆ ಸೊಪ್ಪು ನಮ್ಮ ಹೊಲ್ದಂದ ತೊಗೊಂಡು ಬಂದಿದ್ದು ರೀ, ಅಲ್ಲೇ ಬೆಳೆದಿತ್ತಾನಂತಲೇ. ನೀವು ಹೊಲ್ದಾಗಿದ್ರೆ ತೊಗೋರಿ, ಅದ ಚಲೋ ತಿನ್ನಾಕ. ಎರಡೂ ಕುದಿಸ್ಕೊಂಡ್ರಿ. ಅದ್ರಾಗ ಒಂದು 3 ಮೆಣಸಿನ್ಕಾಯಿ ಹಾಕೊಂಡ್ರಿ ಈಗ. ಆಮೇಲೆ ಅಲ್ಲ ಒಂದು ಸ್ವಲ್ಪ ಹಾಕೋರಿ. ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು 4-5 ಹಾಕೋರಿ. ಒಂದು ಸ್ವಲ್ಪ ಕುದಿತಾನ ವೇಟ್ ಮಾಡ್ರಿ ಒಂದು 5 ನಿಮಿಷ. ಈಗ ಅದನ್ನ ಒಂದು ಬೌಲ್ನಾಗ ತಕೊಂಡ್ರಿ ಕುದಿಸಿದ್ದ ಸೊಪ್ಪನ್ನು. ಇದನ್ನ ಈಗ ಚಳಿಗಾಲದಾಗ ತಿನ್ಬೇಕ್ರಿ, ವಿಟಮಿನ್ಸ್ ಅದು ಭಾರಿ ಇರ್ತಾವ್ರಿ ಇದ್ರೊಳಗ. ಈಗ ಅದೇನು ಕುದಿಸಿ ತಕೊಂಡಿದ್ರಲ್ಲ ಅದನ್ನೆಲ್ಲ ಈಗ ಸಣ್ಣ ಮಾಡ್ಕೊಂಡ್ರಿ ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು. ಮತ್ತು ಹೆಲ್ತ್ಗೂ ಚಲೋ ರೀ ಅದು. ಈಗ ಸಣ್ಣ ಮಾಡ್ಕೊಂಡೆ ನೋಡ್ರಿ ಮಿಕ್ಸರ್ನಾಗ. ಈ ಥರ ಪೇಸ್ಟ್ ರೆಡಿ ಆತ್ರಿ ಈಗ ಅದು. ನೆಕ್ಸ್ಟ್ ಈಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ. ಆಮೇಲೆ 2 ಟೊಮೆಟೊ ತೊಗೊಂಡು ಅವತ್ತೂ ಸಣ್ಣಂಗೆ ಕಟ್ ಮಾಡ್ಕೊಂಡ್ರಿ ಟೊಮೆಟೊ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಅಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರಿ ಈಗ. ಈಗ ನೆಕ್ಸ್ಟ್ ಒಂದು ಬಟ್ಲಾದಾಗ 2 ಸ್ಪೂನ್ ಗೊಂಜಾಳ ಹಿಟ್ಟು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ರೆಡಿ ಮಾಡಿ ಇಟ್ಕೋರಿ. ನೆಕ್ಸ್ಟ್ ಈಗ ಒಂದು ಕಡಾಯಿ ಒಳಗೆ ಒಂದು 4 ಸ್ಪೂನ್ ಆಯಿಲ್ ಹಾಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕೋರತ್ರವ. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಅವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕೋರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿರಿ. ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅವಾಗ ಅದನ್ನೂ ಹಾಕೋರಿ. ಅದನ್ನೂ ಫ್ರೈ ಮಾಡ್ಕೋರಿ ಈಗ ಉಳ್ಳಾಗಡ್ಡಿನೂ. ಈಗ ನೆಕ್ಸ್ಟ್ 4 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಅವತ್ತನ್ನೂ ಫ್ರೈ ಮಾಡ್ಕೊಂಡ್ರಿ ಈಗ. ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅವಾಗ ಅವತ್ತನ್ನೂ ಹಾಕ್ಕೊಂಡು ಮತ್ತೊಂದು ಸರ್ತಿ ಎಲ್ಲನೂ ಫ್ರೈ ಮಾಡ್ಕೊಂಡ್ರಿ ಈಗ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಅದ್ರೊಳಗೆ. ಮತ್ತೊಂದು ಸ್ವಲ್ಪ ಫ್ರೈ ಮಾಡಿರಿ ಉಪ್ಪು ಹಾಕಿದ್ಮ್ಯಾಗ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋರಿ. ನೆಕ್ಸ್ಟ್ ಖಾರ ಹಾಕೋರಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ನಿಮ್ಗೆ ಎಷ್ಟು ಬೇಕಿರಲ್ಲ ಅಷ್ಟು ನೋಡಿ ಖಾರ ಹಾಕೋರಿ. ಮತ್ತೆಲ್ಲನೂ ಫ್ರೈ ಮಾಡ್ಕೋರಿ ಈಗ. ಅವಾಗ ಮಿಕ್ಸರ್ ಜಾರ್ ಒಳಗೆ ಪಾಲಕ್ ಪಲ್ಯ ಮತ್ತು ಸಾಸ್ವೆ ಪಲ್ಯ ಸಣ್ಣ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲನೂ ಈಗ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋರಿ. ಅವಾಗ ನಾವು ಗೊಂಜಾಳ ಹಿಟ್ಟಿನ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಮಿಕ್ಸ್ ಮಾಡೋಣ್ರಿ ಈಗ ಅದ್ರೊಳಗೆ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು 5 ನಿಮಿಷ ಕುದಿಯಾಕೆ ಬಿಡೋಣ್ರಿ. ಈ ಥರ ರೆಡಿ ಆಗ್ತೈತೆ ನೋಡ್ರಿ ಸರ್ಸೋಕ ಸಾಗ. ನೆಕ್ಸ್ಟ್ ಈಗ ರೊಟ್ಟಿ ಮಾಡೋಣ ಬರ್ರಿ. ಅದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ಒಂದು ಬೊಗಾನ್ಯಾಗ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಕಾಸಾಕಿಡೋಣ್ರಿ. ಒಂದು ಸ್ವಲ್ಪ ಅದ್ರೊಳಗೆ ಸಾಲ್ಟ್ ಹಾಕ್ಕೊಂಡು ಕುದಿತಕ್ಕ ವೇಟ್ ಮಾಡೋಣ್ರಿ ಈಗ ನೀರು. ಒಂದು 5 ನಿಮಿಷ ಆದಮೇಲೆ ಗೊಂಜಾಳ ಹಿಟ್ಟು ಒಂದು ಬಾಲ್ ತೊಗೊಂಡಿದ್ದವ್ರು ನಾವು, ಅದನ್ನ ಒಂದು ಬಾಲ್ ಒಂದೊಳಗೊಂದೆಲ್ಲ ನೀರು ಕುದಿತ್ನಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಅದನ್ನೆಲ್ಲನೂ. ಈ ಥರ ಆಗ್ತೈತೆ ನೋಡ್ರಿ. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಆದ್ಮ್ಯಾಗ ಒಂದು ಪರಾತ್ನಾಗ ಅದನ್ನೆಲ್ಲನೂ ತಕ್ಕೊಂಡ್ರಿ. ಎಲ್ಲನೂ ತಕ್ಕೊಂಡು ಅದನ್ನ ನಾದ್ಕೋಬೇಕ್ರಿ ಈಗ. ಎಲ್ಲನೂ ತಕ್ಕೊಂಡು ರೀ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದನ್ನ ನಾದ್ಕೊಂಡು ಬರ್ರಿ. ಈ ಥರ ಎಲ್ಲನೂ ನಾದ್ಕೊಂಡ್ರಿ ಅದನ್ನೀಗ. ನಾದ್ಕೊಂಡು ಆದಮೇಲೆ ನೆಕ್ಸ್ಟ್ ಈಗ ಹುಳಿ ಮಾಡೋಣ ಬರ್ರಿ. ಅದನ್ನ ಹುಳಿ ಮಾಡ್ಕೊಂಡು ಲಡ್ಸೋನು ಬರ್ರಿ. 2 ಸೈಡ್ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಅದನ್ನ ರೌಂಡ್ ಹಂಗೆ ಲಡ್ಸ್ಕೋರಿ. ಆಮೇಲೆ ತವೆ ಮೇಲೆ ಹಾಕೊಂಡ್ರಿ. ಈಗ ನೆಕ್ಸ್ಟ್ ತವೆ ಮೇಲೆ ಹಾಕೊಂಡು 2 ಸೈಡ ಬೇಯಿಸ್ಕೋರಿ ಈಗ ಅದನ್ನ. ರೊಟ್ಟಿ ಹಿಂಗೆ ಉಬ್ಬೇಕು ನೋಡ್ರಿ ಒಂದು ಸ್ವಲ್ಪ ರೊಟ್ಟಿ. ಆಮೇಲೆ ತವೆ ತೆಗೆದ ಗ್ಯಾಸಿಗೆ ಇಟ್ರಿ ಹಿಂಗೆ ಒಂದು ಸ್ವಲ್ಪ. ಮಸ್ತ್ ಹಂಗೆ ಉಬ್ತೈತ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ ಮತ್ತು ಸಬ್ಸ್ಕ್ರೈಬ ಮತ್ತು ಲೈಕ್ ಮಾಡಿರಿ. ರೆಡಿ ಆಯ್ತು ನೋಡ್ರಿ ರೊಟ್ಟಿನೂ ಈಗ.
ರೆಡಿ ಆಯ್ತು ನೋಡ್ರಿ ರೊಟ್ಟಿ. ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಚೋಣ್ರಿ. ಟೇಸ್ಟ್ ಚಲೋ ಬರ್ತೈತ್ರಿ ತಿನ್ನಾಕ ಬೆಣ್ಣೆ ಹಚ್ಚಿದ ಅಂದ್ರೆ. ನೋಡಾಕ ಮಾತ್ರ ಮಸ್ತ್ ಕಾಣತೈತ್ರಿ, ಹಂಗ ಸ್ಮೂತು ಆಗೈತಿ ರೊಟ್ಟಿ. ಈಗ ಸರ್ಸೋಕ್ಕಿ ಸಾಗ ಮತ್ತು ಮಕ್ಕೇಕಿ ರೊಟ್ಟಿ ಜೊತೆ ತಿನ್ನೋನು ಬರ್ರಿ, ಟೇಸ್ಟ್ ಮಾಡೋನು ಹೆಂಗಾಗೈತೆ ಅಂತ ಹೇಳಿ. ನೋಡಾಕ ಮಾತ್ರ ಮಸ್ತ್ ಕಾಣ ಐತ್ರಿ, ಟೇಸ್ಟ್ನು ಮತ್ತು ಹಂಗಾಗೈತ್ರಿ. ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ ರೊಟ್ಟಿ ರೀ. ಈಗ ಟೇಸ್ಟ್ ಮಾಡೋನು ಬರ್ರಿ ಹೆಂಗಾಗೈತೆ ಅಂತ ಹೇಳಿ. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ.